ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ 140 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಪಕ್ಕದ ಚೀನಾದ ಜನಸಂಖ್ಯೆಯನ್ನು ಕೂಡ ಹಿಂದಿಕ್ಕಿದೆ. ದೇಶ ತುಂಬ ಕೋಟಿಗಟ್ಟಲೆ ಜನ ಇದ್ದಾರೆ. ಬೀದಿಯಿಂದ ಹಿಡಿದು ಶಾಲೆ, ಆಫೀಸ್, ಶಾಪಿಂಗ್ ಮಾಲ್ಗಳಲ್ಲಿ ಜನರ ಗುಂಪು ಗುಂಪು ಕಾಣುತ್ತೆ. ಆದರೂ ನಮ್ಮ ಜನರಲ್ಲಿ ಒಂಟಿತನ, ಲೋನ್ಲಿನೆಸ್, ಏಕಾಂಗಿತನ ಹೆಚ್ಚಾಗಿದೆ. ಇಷ್ಟೊಂದು ಜನ ಇದ್ದು, ಎಲ್ಲರೂ ಇದ್ದು ಯಾರೂ ಇಲ್ಲ ಅನ್ನೋ ಫೀಲ್ ತುಂಬ ಜನರನ್ನ ಕಾಡ್ತಾ ಇದೆ. ಈ ಒಂಟಿತನ ಅನ್ನೋದು ನಿಮ್ಮ ಜೊತೆ ಯಾರೂ ಇಲ್ಲ ಅಂತಲ್ಲ, ಜೊತೆ ಇರೋರ ಜೊತೆ ಅರ್ಥಪೂರ್ಣವಾದ ಸಂಬಂಧ ಇಲ್ಲ ಅಂತ ಅರ್ಥ. ಆಗ ನಮ್ಮ ಸುತ್ತ ಎಷ್ಟೇ ಜನ ಇದ್ರು, ಜಾತ್ರೆಗಳ ಮಧ್ಯೆ ನಾವು ನಿಂತ್ಕೊಂಡ್ರೂ ಕೂಡ ಒಂಟಿಯಾಗಿದ್ದೀವೇನೋ ಅಂತ ಅನ್ಸೋಕೆ ಶುರುವಾಗುತ್ತೆ. ನಾವು ಸಾವಿರಾರು ಜನರ ಗುಂಪಲ್ಲಿದ್ರೂ ಒಂಟಿತನ ನಮ್ಮನ್ನು ಕಾಡುತ್ತೆ. ಸೊ ಈ ವರದಿಯಲ್ಲಿ ಈ ಒಂಟಿತನದ ಬಗ್ಗೆ ಯಾಕೆ ಉಂಟಾಗುತ್ತೆ, ಅದಕ್ಕೆ ಕಾರಣಗಳೇನು, ಅದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಆದರೆ ಅತ್ಯಂತ ನಿರ್ಲಕ್ಷಿತ ಟಾಪಿಕ್. ತುಂಬ ಮಹತ್ವದ್ದು, ಆದರೆ ಯಾರು ಅಷ್ಟು ಮಹತ್ವ ಕೊಡದ ವಿಚಾರ. ಬಟ್ ನಾವು ಕೊಡಲೇಬೇಕು, ಡಿಸ್ಕಸ್ ಮಾಡ್ತಾ ಹೋಗೋಣ. 2021 ಜಾಗತಿಕ ವರದಿಯೊಂದರ ಪ್ರಕಾರ ಭಾರತದಲ್ಲಿ 43% ಜನ, ಸುಮಾರು ಅರ್ಧದಷ್ಟು ಜನ ಏಕಾಂಗಿತನವನ್ನು ಅಥವಾ ಒಂಟಿತನವನ್ನು ಫೇಸ್ ಮಾಡ್ತಾ ಇದ್ದಾರೆ. ಬ್ರೆಜಿಲ್ ಹಾಗೂ ಟರ್ಕಿ ಬಳಿಕ 3ನೇ ಸ್ಥಾನದಲ್ಲಿ ಭಾರತ ಇದೆ. ಈ ಒಂಟಿತನ ಕೇವಲ ದೊಡ್ಡವರಲ್ಲಿ ಮಾತ್ರ ಅಲ್ಲ, ಮಕ್ಕಳಲ್ಲೂ ಕಂಡುಬರುತ್ತೆ. ಭಾರತದಲ್ಲಿ 13ರಿಂದ 15 ವಯಸ್ಸಿನ 25% ಮಕ್ಕಳು ಲೋನ್ಲಿನೆಸ್ಗೆ ಒಳಗಾಗಿದ್ದಾರೆ ಅಂತ ಅಧ್ಯಯನದಿಂದ ಗೊತ್ತಾಗಿದೆ. ಹೀಗೆ ದೇಶದ ಬಹುತೇಕ ಜನ ಈ ಒಂಟಿತನ ಅನ್ನೋ ಪಿಡುಗಿಗೆ ಸಿಲ್ಕೊಂಡಿದ್ದಾರೆ. ಇದನ್ನು ನೀವು ಫೇಸ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋ ಯಾರಾದರೂ ಫೇಸ್ ಮಾಡ್ತಿರ್ಬೋದು. ಹೀಗಾಗಿ ವಿಡಿಯೋವನ್ನು ನೋಡಿ ಬೇರೆಯವ್ರಿಗೂ ತಿಳಿಸಿ, ಈ ಮಾಹಿತಿಯನ್ನು ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ. ಭಾರತ ಕೋವಿಡ್ ಪ್ಯಾಂಡಮಿಕ್ ಅನ್ನ ಫೇಸ್ ಮಾಡಿ ಅದರಿಂದ ಆಲ್ಮೋಸ್ಟ್ ಹೊರಗೆ ಬಂದಿದೆ. ಆದರೆ ಭಾರತ ಬಹಳ ದಿನದಿಂದ ಈ ಲೋನ್ಲಿನೆಸ್ ಎಪಿಡೆಮಿಕ್ ನಿಂದ ಸಫರ್ ಆಗ್ತಾ ಇದೆ. ಭಾರತೀಯ ಯುವಜನತೆ ಸಾಮಾಜಿಕ ಜೀವನದಿಂದ ದೂರ ಮಾಡಿಕೊಂಡು ತಮ್ಮ ಪಾಡಿಗೆ ತಾವಿರೋಕೆ ಬಯಸ್ತಾ ಇದ್ದಾರೆ. ಇದನ್ನ ಹೆಕಿಮೋರಿ ಅಂತ ಕೂಡ ಕರಿಬಹುದು. ಹೆಕಿಮೋರಿ ಅಂದ್ರೆ ದಿನದ ಅಧಿಕ ಟೈಮನ್ನು ಮನೆಯಲ್ಲೇ ಕಳೆಯೋದು, ಶಾಲೆ ಅಥವಾ ಕೆಲಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇರದೇ ಇರೋದು. ಹೀಗೆ ತಮ್ಮಂತಾವು ಎಲ್ಲರಿಂದ ಐಸೋಲೇಟ್ ಮಾಡಿಕೊಂಡು ಇರೋರಿಗೆ ಜಪಾನ್ನಲ್ಲಿ ಹೆಕಿಮೋರಿ ಅಂತ ಕರೆಯಲಾಗುತ್ತೆ. ಒಂಟಿತನ ಅಂದ್ರೇನು ಸ್ನೇಹಿತರೆ? ಅಲೋನ್ ಮತ್ತು ಲೋನ್ಲಿ ಅಂದರೆ ದೈಹಿಕವಾಗಿ ಒಬ್ಬರೇ ಇರೋದು ಹಾಗೂ ಮಾನಸಿಕವಾಗೂ ಎಲ್ಲರಿಂದ ದೂರ ಆಗೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಕೆಲವರು ಅವ್ರ ಪಾಡಿಗವರು ಒಂದು ರೂಮಲ್ಲಿ ರೂಮ್ಮೇಟ್ಗಳಿಲ್ಲದೆ ಇರ್ತಾರೆ. ಹಾಗಂತ ಅವರೆಲ್ಲ ಒಂಟಿತನ ಫೀಲ್ ಮಾಡ್ತಿರ್ತಾರೆ ಅಂತಲ್ಲ. ಅವರು ಒಬ್ಬರೇ ಇದ್ರೂ ಕೂಡ ಇತರರ ಜೊತೆಗಿದ್ದಾಗ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಥವಾ ಫೋನ್ ಮೂಲಕ ತಮಗೆ ಬೇಕಾದವರೊಂದಿಗೆ, ಆಪ್ತರೊಂದಿಗೆ ಸಂಪರ್ಕದಲ್ಲಿರ್ತಾರೆ. ಅವರು ದೈಹಿಕವಾಗಿ ಮಾತ್ರ ಒಂಟಿಯಾಗಿರ್ತಾರೆ, ಆಗಾಗ ಅವಕಾಶ ಮಾಡಿಕೊಂಡು ಸಿಗ್ತಾ ಇರ್ತಾರೆ. ಆದರೆ ಒಂಟಿತನ ಅಂದರೆ ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಫೀಲ್ ಆಗೋದು. ಅದರಲ್ಲಿ 3 ಅಂಶಗಳಿವೆ. ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಏನು ಮಾಡೋಕ್ಕೂ ಮೂಡಿಲ್ಲ, ದಿನನಿತ್ಯದ ಕೆಲಸಗಳನ್ನು ಮಾಡೋಕ್ಕೂ ಆಸಕ್ತಿ ಇಲ್ಲ. ಇದರಿಂದ ಬೇಜಾರಾಗುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ಎರಡನೇದು ಬೇರೆಯವರೊಂದಿಗೆ ಕನೆಕ್ಟ್ ಆಗದೆ ಇರೋದು. ಅಂದರೆ ಮನೆಯಲ್ಲಿ 10-15 ಜನ ಇದ್ದರೂ ಕೂಡ ಅವ್ರ ಜೊತೆ ಮನಬಿಚ್ಚಿ ಮಾತಾಡೋಕ್ಕೆ, ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡೋಕ್ಕೆ ಕಷ್ಟ ಆಗೋದು. ಮೂರನೇದು, ನಿಮಗೆ ಬೇಕಾದ ರೀತಿಯಲ್ಲಿ ರಿಲೇಷನ್ಶಿಪ್ಗಳಿರಲ್ಲ. ಅಂದರೆ ಫ್ರೆಂಡ್ ಸರ್ಕಲ್ ಆಗಲಿ, ಇತರ ಸಂಬಂಧಗಳಾಗಲಿ ನೀವು ಅಂದ್ಕೊಂಡ ರೀತಿಯಲ್ಲಿರೋದಿಲ್ಲ. ಉದಾಹರಣೆಗೆ, ನೀವು 4-5 ಸ್ನೇಹಿತರ ಗುಂಪಲ್ಲಿರೋಕೆ ಬಯಸ್ತೀರಿ, ಆದರೆ ರಿಯಾಲಿಟಿಯಲ್ಲಿ ನಿಮಗೆ ಒಬ್ಬರು ಫ್ರೆಂಡ್ ಇರ್ತಾರೆ. ಒಮ್ಮೆ ಆ ಒಬ್ಬ ಸ್ನೇಹಿತನು ಕೂಡ ನಿಮಗೆ ಬೇಕಾದ ಕ್ವಾಲಿಟಿ ಹೊಂದಿರೋದಿಲ್ಲ. ಆಗ ನಿಮಗೆ ಕಿರಿಕಿರಿ ಆಗುತ್ತೆ, ಯಾರೂ ಬೇಡ ಅನ್ನೋ ಮನಸ್ಥಿತಿ ಉಂಟಾಗುತ್ತೆ. ಯುವಜನತೆ ಈ ಒಂಟಿತನಕ್ಕೆ ಬಲಿಯಾಗ್ತಿರೋದಕ್ಕೆ ಕಾರಣಗಳೇನು? ಸಮಾಜದ ಸ್ಟ್ಯಾಂಡರ್ಡ್ಗಳನ್ನು ಹಾಗೂ ನಿರೀಕ್ಷೆಗಳನ್ನು ಪೂರ್ಣಗೊಳಿಸೋದ್ರಲ್ಲಿ ವಿಫಲವಾಗ್ತಿರೋದ್ರಿಂದ ಈ ಒಂಟಿತನ ಕಾಡುತ್ತೆ ತುಂಬ ಜನಕ್ಕೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಓದು ಮುಗಿಸಿರೋ ಯುವಕ ಜಾಬ್ ಮಾಡದೆ ಮನೆಯಲ್ಲೇ ಇರೋದು. ಆತ ತನ್ನ ಕರಿಯರ್ ಪ್ಲ್ಯಾನ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಸಿಗೋವರೆಗೂ ಮನೆಯಲ್ಲಿದ್ದರೆ ಆತನನ್ನು ಸಮಾಜದಲ್ಲಿ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ಅಕ್ಕಪಕ್ಕದ ಮನೆಯವರಿಂದ ಹಿಡಿದು ಹಾದಿ ಬೀದಿಲಿ ಹೋಗೋರು ಕೂಡ, ಸುಮ್ಮನೆ ಎಲ್ಲಿಗೂ ಹೋಗ್ತಿರೋರು ಕೂಡ ನಿಲ್ಲಿಸ್ಬಿಟ್ಟು, ಕೆಲಸ ಆಗಿಲ್ವಾ, ಯಾಕೆ ಮನೇಲಿದೆಯಾ, ಮುಂದೇನು ಮಾಡ್ತೀಯಾ, ಓ ಮನೇಲೇ ಇರ್ತೀಯಾ ಅಂತ ಕೇಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. 100 ಪ್ರಶ್ನೆಗಳನ್ನು ಸೊಸೈಟಿ ಕೇಳೋಕೆ ಶುರು ಮಾಡುತ್ತೆ. ಆಗ ಆತ ಮನೆಯಿಂದ ಹೊರ ಬರೋದನ್ನೇ ಸ್ಟಾಪ್ ಮಾಡಿಬಿಡ್ಬೋದು, ಆತ ಅಥವಾ ಅವಳು. ಇದರಿಂದ
ಸೋಷಿಯಲ್ ನೆಟ್ವರ್ಕ್ನಿಂದ ದೂರವಾಗ್ಬೋದು. ನಮ್ಮ ಸಮಾಜ ತನ್ನದೇ ಆದ ಕೆಲವೊಂದು ರೂಲ್ಸನ್ನು ಹಾಕೊಂಡ್ಬಿಟ್ಟಿದೆ. ಮೊದಲು ಶಿಕ್ಷಣ, ಅದಾದ ಬಳಿಕ ಉದ್ಯೋಗ, ಅದಾದ ಬಳಿಕ ಮದುವೆ. ಇದನ್ನು ಫಾಲೋ ಮಾಡೋಕ್ಕಾಗದೆ ಎಷ್ಟೋ ಯುವ ಜನತೆ ಎಲ್ಲರಿಂದ ದೂರ ಆಗ್ತಿದ್ದಾರೆ. ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಭಾವನೆ. ನಿಮ್ಮ ಫ್ರೆಂಡ್ ಬೇಜಾರಲ್ಲಿದ್ದಾಗ ಏನಾಯಿತು ಅಂತ ಕೇಳಿದ್ರೆ ಆತ ಏನೆಲ್ಲ ಬಿಡು ನಿಂಗೆ ಅರ್ಥ ಆಗಲ್ಲ ಅಂತ ಹೇಳಿರೋದನ್ನು ನಾವೆಲ್ಲ ಒಂದು ಬಾರಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅಥವಾ ಅದನ್ನು ನೀವೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿರ್ಬೋದು. ಅಲ್ಲದೆ ಹೇಳಿದ್ರೆ ಅವ್ರು ನಮ್ಮನ್ನು ಜಡ್ಜ್ ಮಾಡಿಬಿಟ್ರೆ ಅನ್ನೋ ಭಯ ಕೂಡ ತುಂಬ ಜನಕ್ಕೆ ಕಾಡುತ್ತೆ. ಈ ಒಂದು ಫೀಲ್ನಿಂದ ಅಂದರೆ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದ ಬಿಡಿ, ನಮ್ಮನ್ನು ಜಡ್ಜ್ ಮಾಡ್ತಾರೆ ಅನ್ನೋ ಫೀಲ್ನಿಂದ ಯಾವುದೇ ಸಂಬಂಧ ಗಟ್ಟಿಯಾಗಕ್ಕೆ ಅವಕಾಶ ಆಗಲ್ಲ. ಹಾಗೂ ಇರೋ ಸಂಬಂಧ ಕೂಡ ಹಾಳಾಗ್ಬೋದು. ಇನ್ನು ಹಲವರು ತಮ್ಮ ಜೀವನದಲ್ಲಿ ಬದಲಾಗುವ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲದೆ ಒಂಟಿತನ ಗುರಿಯಾಗ್ತಾರೆ. ಕೆಲ ಮಕ್ಕಳು ತಮ್ಮ ತಂದೆಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆದಾಗ ಆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಕಷ್ಟಪಡ್ತಾರೆ. ತಮ್ಮ ಹಳೆ ಫ್ರೆಂಡ್ಸನ್ನು ಮಿಸ್ ಮಾಡ್ಕೋತಾರೆ. ಆದರೆ ಹೊಸ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊಳ್ಳೋಕೆ ಮುಂದಾಗಲ್ಲ. ಇದು ಹಾಗೆ ಕಂಟಿನ್ಯೂ ಆಗಿ ಮುಂದೆ ದೊಡ್ಡವರಾದ ಬಳಿಕ ಯಾರೂ ಇಲ್ಲದೆ ಒಬ್ಬರೇ ಇರೋ ಥರ ಆಗುತ್ತೆ. ಕೆಲವರು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಸ್ವಿಚ್ ಆದಾಗ ಅಡ್ಜಸ್ಟ್ ಆಗದೆ ಒದ್ದಾಡ್ತಾರೆ. ಒಬ್ಬ ಫ್ರೆಂಡ್ ಯಾವುದೋ ಕಾರಣಕ್ಕೆ ದೂರ ಆದರೆ ಎಲ್ಲರೂ ಹೀಗೆ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಬೆಳೆಸ್ಕೊಂಡು ಸೋಷಿಯಲ್ ಲೈಫ್ನಿಂದ ದೂರ ಆಗಿಬಿಡ್ತಾರೆ. ಫ್ಯಾಮಿಲಿ ಮೇಲೆ ಜಾಸ್ತಿ ಅವಲಂಬಿತವಾಗೋದು. ಚಿಕ್ಕವರಿದ್ದಾಗಿನಿಂದ ನಮಗೆ ಬಂದ ಪ್ರಾಬ್ಲಮ್ಗಳನ್ನು ಮನೆಯವರೇ ಸಾಲ್ವ್ ಮಾಡಿರ್ತಾರೆ. ಎಲ್ಲವನ್ನ ಪೋಷಕರೇ ಹ್ಯಾಂಡಲ್ ಮಾಡ್ತಿರ್ತಾರೆ. ಹಾಗಾದರೆ ಏನಾಗುತ್ತೆ ಗೊತ್ತಾ, ಮುಂದೆ ಜೀವನದಲ್ಲಿ ಬರೋ ಒತ್ತಡಗಳನ್ನು ಒಬ್ಬರೇ ಫೇಸ್ ಮಾಡೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಹೀಗಾಗಿ ಮಕ್ಕಳಿಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ಪೂನ್ ಫೀಡ್ ಮಾಡಬಾರ್ದು. ಮಕ್ಕಳಿರೋರಿಗೆ ಅವ್ರಿಗೂ ಕೂಡ ಒಂದಷ್ಟು ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಫೇಸ್ ಮಾಡೋಕ್ಕೆ ಪೋಷಕರ ಮಾನಿಟರಿಂಗ್ನಲ್ಲೇ ಬಿಡಬೇಕು. ತೀರಾ ಅಗತ್ಯ ಬಿದ್ದರೆ ಇಂಟರ್ವ್ಯೂನ್ ಆಗಬೇಕು, ಇಲ್ಲಾಂದರೆ ಅವ್ರು ಫೇಸ್ ಮಾಡೋಕ್ಕೆ ಬಿಡಬೇಕು ಒಂದಷ್ಟು ಕಷ್ಟಗಳನ್ನ, ಇಲ್ಲಾಂದರೆ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ. ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಮನೆಯನ್ನು, ನಗರವನ್ನು ಹಾಗೂ ದೇಶವನ್ನು ಬಿಟ್ಟು ಹೊರಗೆ ಹೋದವರಲ್ಲೂ ಕೂಡ ಈ ಏಕಾಂಗಿತನ, ಲೋನ್ಲಿನೆಸ್ ಅನ್ನೋ ಸಮಸ್ಯೆ ಜಾಸ್ತಿ ಇರುತ್ತೆ. ಕೆಲವರು ರಿಯಾಲಿಟಿ ಅರ್ಥ ಮಾಡಿಕೊಂಡು ಬೇಗ ಅಡ್ಜಸ್ಟ್ ಆಗ್ತಾರೆ. ಆದರೆ ಬಹುತೇಕ ಜನರಿಗೆ ಕಷ್ಟ ಆಗುತ್ತೆ. ತಮ್ಮ ಮನೆ, ಪೋಷಕರು, ಫ್ರೆಂಡ್ಸ್, ಆ ಇಡೀ ವಾತಾವರಣ, ನೇಟಿವಿಟಿ ಎಲ್ಲವನ್ನು ಬಿಟ್ಟು ಹೊರಗೆ ಹೋಗಿರ್ತಾರಲ್ಲ, ಮಿಸ್ ಮಾಡ್ಕೋತಾರೆ. ವರದಿಯೊಂದರ ಪ್ರಕಾರ ಅಮೆರಿಕದಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳಲ್ಲಿ 42% ಜನ ಒಂಟಿತನವನ್ನು ಫೇಸ್ ಮಾಡ್ತಿರ್ತಾರೆ. ವಲಸೆ ಕೂಡ ಒಂಟಿತನದ ಮೇಲೆ ಹೆಚ್ಚಿನ ಪರಿಣಾಮ ಉಂಟು ಮಾಡುತ್ತೆ ಈ ರೀತಿ. ಇದೇ ವೇಳೆ ಮಕ್ಕಳನ್ನು ದೂರ ಮಾಡಿಕೊಂಡ ಪೋಷಕರು ಕೂಡ ಈ ಒಂಟಿತನಕ್ಕೆ ಒಳಗಾಗ್ತಾರೆ. ಹಿಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಯಿಂದ ಒಂಟಿತನದ ಸಮಸ್ಯೆ ಜಾಸ್ತಿ ಉಂಟಾಗ್ತಾ ಇರಲಿಲ್ಲ. ಪೋಷಕರು ಕೆಲಸಕ್ಕೆ ಹೋದರೆ ಅಜ್ಜ, ಅಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಮನೆಯಲ್ಲಿ ಇದ್ದವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಈಗ ಆ ಕಾನ್ಸೆಪ್ಟೇ ಹೋಗಿದೆ. ಗಂಡ, ಹೆಂಡತಿ, ಮಕ್ಕಳು. ಇದರಿಂದ ಪೋಷಕರು ತಮ್ಮ ಕೆಲಸದಿಂದ ಮಕ್ಕಳಿಗೆ ಟೈಮ್ ಕೊಡೋಕೆ ಜಾಸ್ತಿ ಸಿಗ್ತಾ ಇಲ್ಲ. ಮನೆಯಲ್ಲೇ ಮಕ್ಕಳು ಒಂಟಿತನಕ್ಕೊಳಗಾಗ್ತಾ ಇದ್ದಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಕೆಲವರು ಕೆಲಸ ಅಂತ ತಮ್ಮ ಖಾಸಗಿ ಜೀವನವನ್ನು ಶುರುನಲ್ಲೇ ಇಗ್ನೋರ್ ಮಾಡ್ತಾರೆ. ಬಳಿಕ ಅದೇ ಹ್ಯಾಬಿಟ್ ಆಗುತ್ತೆ. ಬಳಿಕ ಟೈಮ್ ಫ್ರೀ ಇದ್ದಾಗ ಮಾತಾಡೋಕೆ ಯಾರೂ ಫ್ರೀ ಇರದ ಪರಿಸ್ಥಿತಿ ಬಂದಿರುತ್ತೆ. ಇದರಿಂದ ಕೂಡ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತೆ. ಸರ್ವೆ ಪ್ರಕಾರ 67% ಜನ ಕೆಲಸ ಮಾಡದೇ ಇದ್ದಾಗ, ಅಂದರೆ ಫ್ರೀ ಟೈಮ್ನಲ್ಲೂ ಕೂಡ ಕೆಲಸದ ಬಗ್ಗೆನೇ ಮಾತಾಡ್ತಿರ್ತಾರೆ ಅಂತ ಗೊತ್ತಾಗಿದೆ. ಇದರಿಂದ ಸೋಷಿಯಲ್ ಲೈಫ್, ಫ್ಯಾಮಿಲಿ ಲೈಫ್ ಅಫೆಕ್ಟ್ ಆಗುತ್ತೆ. ಮೊಬೈಲ್ನಲ್ಲಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡೋದು. ಮೊದಲು ಸಿನಿಮಾ, ಕ್ರಿಕೆಟನ್ನು ಫ್ಯಾಮಿಲಿ ಜೊತೆ ಕುಳಿತುಕೊಂಡು ನೋಡೋ ಕಾಲ ಇತ್ತು. ಇದರಿಂದ ಎಂಟರ್ಟೈನ್ಮೆಂಟ್ ಇಡೀ ಫ್ಯಾಮಿಲಿಗೆ ಒಟ್ಟಾಗಿ ಸಿಗ್ತಾ ಇತ್ತು. ಫ್ಯಾಮಿಲಿ ಫ್ರೆಂಡ್ಸ್ ಬಾಂಡಿಂಗ್ ಕೂಡ ಬೆಳೀತಾ ಇತ್ತು. ಆದರೆ ಈಗ ಇಯರ್ಫೋನ್ ಹಾಕೊಂಡು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ನಲ್ಲಿ ಒಬ್ಬರೇ ಮೂವಿ ನೋಡೋ ಟ್ರೆಂಡ್ ಶುರುವಾಗಿದೆ. ಅಲ್ಲದೆ ಇನ್ಸ್ಟಾಗ್ರಾಮ್ನಂಥ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಂದ ಈ ಒಂಟಿತನ ಇನ್ನೂ ಜಾಸ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಆ್ಯಪ್ ಓಪನ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಟ್ರಿಪ್ಗೆ ಹೋಗಿರೋದು, ಎಂಜಾಯ್ ಮಾಡಿರೋದು ಸ್ಟೋರೀಸ್ ಬರ್ತಾ ಇರುತ್ತೆ, ಸ್ಟೇಟಸ್ ಬರ್ತಾ ಇರುತ್ತೆ. ಅದನ್ನು ನೋಡಿ ಅಯ್ಯೋ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ, ನಾನೇನು ಮಾಡ್ತಿಲ್ಲ ಅನ್ನೋ ನೆಗೆಟಿವ್ ಫೀಲಿಂಗ್ ಶುರುವಾಗುತ್ತೆ. ಆದರೆ ಆ್ಯಕ್ಚುಲಿ ಹಾಗಿರುತ್ತಾ? ಇಲ್ಲ, ಅವರು ವರ್ಷಕ್ಕೊಂದ್ಸಲಿ 2 ಸಲ ಹೋಗಿರ್ತಾರೆ ನೀವು ಹೋದಂಗೆ. ಬಟ್ ನೀವು ಪ್ರತಿದಿನವೂ ಬೇರೆ ಬೇರೆಯವ್ರು ನೋಡ್ತಾ ಇರ್ತೀರಲ್ಲ, ನಿಮಗೆ ಜಗತ್ತೇ ಹೀಗಿದೆ, ನಾನೊಬ್ಬನೇ ಎಲ್ಲಿಗೂ ಹೋಗ್ತಾ ಇಲ್ಲ, ನಾನೊಬ್ಬನೇ ಒಂಟಿ ಅಂತ ಅನ್ಸೋಕೆ ಶುರುವಾಗುತ್ತೆ. ಹಾಗಾಗಿ ಬೇರೆಯವರ ಜೀವನಕ್ಕೆ ಯಾವಾಗಲೂ ಒಂದು ಕಣ್ಣಿಟ್ಕೊಂಡು ಫಾಲೋ ಮಾಡೋದು, ಸ್ಟೇಟಸ್ ನೋಡೋದು, ಇನ್ನೊಬ್ಬರ ಪೋಸ್ಟ್ಗಳನ್ನು ಫಾಲೋ ಮಾಡ್ಕೊಂಡಿರೋದು ಯಾವಾಗಲೂ ಕೂಡ ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದು. ಇನ್ನೊಂದು ಪ್ರಮುಖ ಸಮಸ್ಯೆ ಏನಂದರೆ, ಜಗತ್ತಿನಾದ್ಯಂತ ವಿಶೇಷವಾಗಿ ಭಾರತದಲ್ಲಿ ಇಂಥ ಸಮಸ್ಯೆಯನ್ನು ಓಪನ್ ಆಗಿ ಮಾತಾಡೋಕ್ಕೆ ಜನ ರೆಡಿ ಇಲ್ಲ. ತಮಗೆ ಮಾನಸಿಕವಾಗಿ ಈ ರೀತಿ ಕಿರಿಕಿರಿ ಆಗ್ತಾ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಮೊದಲು ತಮಗಿರೋ ಸಮಸ್ಯೆಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಆಗ ಮಾತ್ರ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೋದು.
ಒಂಟಿತನದ ಪರಿಣಾಮಗಳೇನು? ಇದು ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ, ದೈಹಿಕ ಆರೋಗ್ಯದ ಮೇಲೂ ಕೂಡ. ಒಂಟಿತನಕ್ಕೆ ಒಳಗಾದ ವ್ಯಕ್ತಿಯ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಉಂಟಾಗ್ತಿರುತ್ತೆ ಅಂದರೆ, ದಿನಕ್ಕೆ 15 ಸಿಗರೇಟ್ ಸೇದುವ ವ್ಯಕ್ತಿ ಮೇಲೆ ಏನು ಪರಿಣಾಮ ಆಗುತ್ತೋ ಅಷ್ಟೇ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಒಂಟಿತನ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ಪ್ರಮಾಣ ಹೆಚ್ಚಾಗುತ್ತೆ. ಇದು ಒತ್ತಡವನ್ನು ಬ್ಯಾಲೆನ್ಸ್ ಮಾಡೋ ಹಾರ್ಮೋನ್ ಆಗಿದೆ. ಈ ಹಾರ್ಮೋನ್ ಹೆಚ್ಚಾದಂತೆ ದೇಹದ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಅಲ್ಲದೆ ಬ್ರೈನ್ನಲ್ಲಿ ಕೆಲ ಆ್ಯಕ್ಟಿವಿಟಿಗಳ ಮೇಲೆ ಪರಿಣಾಮ ಉಂಟಾಗಿ ನಾವು ಫಿಸಿಕಲ್ ಪೇಯ್ನಿಂದ ಬಳಲ್ತಿರೋ ರೀತಿ ಫೀಲ್ ಆಗುತ್ತೆ. ಪೇಯ್ನ್ ಇರಲ್ಲ, ಬಟ್ ಆ ರೀತಿ ಫೀಲ್ ಆಗುತ್ತೆ. ಹಾಗೆ ಒಂಟಿತನದಿಂದ ಹೃದಯಾಘಾತ ಆಗುವ ಅಪಾಯ ಕೂಡ ಜಾಸ್ತಿ ಆಗುತ್ತೆ. ಪ್ಯಾನಿಕ್ ಅಟ್ಯಾಕ್, ಆಂಗ್ಸೈಟಿ, ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ಬೋದು. ಒಂಟಿತನದಿಂದ ಹೊರಗೆ ಬರೋದು ಹೇಗೆ? ಮನೆಯಲ್ಲಿ ನಿಮ್ಮ ಮಕ್ಕಳ ಆ್ಯಕ್ಟಿವಿಟಿ ಬಗ್ಗೆ ಎಚ್ಚರ ಇರಲಿ, ಅವರ ಸೋಷಿಯಲ್ ಲೈಫ್ ಬಗ್ಗೆ ತಿಳ್ಕೊಳ್ಳಿ. ಅಲ್ಲದೆ ಅವರು ನಿಮ್ಮ ಜೊತೆ ಎಲ್ಲವನ್ನ ಶೇರ್ ಮಾಡೋ ವಾತಾವರಣ, ಸ್ವಾತಂತ್ರ್ಯ ಕೊಡಿ. ಇದರಿಂದ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಒಂಟಿತನಕ್ಕೆ ಗುರಿಯಾಗೋದು ತಪ್ಪುತ್ತೆ. ನಿಮ್ಮ ಲೈಫ್ನಲ್ಲಿ ಬರೋ ಬದಲಾವಣೆಗಳನ್ನು ಪಾಸಿಟಿವಿಟಿಯಿಂದ ಆಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ನಿಮ್ಮ ಪೋಷಕರ ಬಳಿ, ಫ್ರೆಂಡ್ಸ್ ಬಳಿ ನಿಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳಿ. ನೀವು ಹೇಳಿದಾಗ ಮಾತ್ರ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಹೇಳದೆ ಅವರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ನೀವೇ ನಿರ್ಧಾರ ಮಾಡೋಕೆ ಮಾಡಬೇಡಿ. ನಿಮ್ಮ ಇಂಟ್ರೆಸ್ಟನ್ನು ಲಿಸ್ಟ್ ಮಾಡಿ ಆ ಆ್ಯಕ್ಟಿವಿಟೀಸನ್ನು ಶುರು ಮಾಡಿ. ನಿಮ್ಮ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟ ಕಮ್ಯುನಿಟಿಗೆ, ಗ್ರೂಪ್ಗಳಿಗೆ ಸೇರ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಅಲ್ಲ, ರಿಯಲ್ ಗ್ರೂಪ್, ರಿಯಲ್ ಜನರು ಇರುವಂತಹ ಓಡಾಡುವ ಅದು ಇದು ಚಟುವಟಿಕೆಗಳನ್ನು ನಡೆಸುವ ಗ್ರೂಪ್. ಉದಾಹರಣೆಗೆ ನಿಮಗೆ ಸೋಷಿಯಲ್ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ NGOಗಳಿದ್ದಾವೆ, ಸ್ಪೋರ್ಟ್ಸ್ ಇಷ್ಟ ಇದ್ದರೆ ಸ್ಪೋರ್ಟ್ಸ್ ಕ್ಲಬ್ಗಳಿದ್ದಾವೆ. ಅಲ್ಲಿ ನಿಮ್ಮ ಇಂಟ್ರೆಸ್ಟ್ಗೆ ಸರಿ ಹೊಂದೋ ಜನ ಸಿಗ್ತಾರೆ. ಆಗ ನಿಮ್ಮ ಸೋಷಿಯಲ್ ಲೈಫ್ ಡೆವಲಪ್ ಆಗ್ತಾ ಹೋಗುತ್ತೆ. ನಿಮಗೆ ಇಷ್ಟವಾದ ಪೆಟ್ ಅಂದರೆ ನಾಯಿ, ಬೆಕ್ಕು ಸಾಕಿ, ಅಥವಾ ಯಾವುದಾದ್ರೂ ಹ್ಯಾಬಿಟನ್ನು ಚೂಸ್ ಮಾಡಿ. ಅತಿಯಾಗಿ ಹಳೆ ನೆನಪುಗಳನ್ನು ಹಾಗೂ ಭವಿಷ್ಯದ ಬಗ್ಗೆ ಕೊರಗ್ತಾ ಇರೋದನ್ನು ಮಾಡಬೇಡಿ. ಆಗಿ ಹೋಗಿದ್ದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಹಾಗೆ ಮುಂದೆ ಆಗೋದನ್ನು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಹಿಡಿತವಿರದ ವಿಚಾರಗಳ ಬಗ್ಗೆ ಅತಿಯಾಗಿ ಚಿಂತಿಸುವುದರಿಂದ ಯಾವುದೇ ಹೆಲ್ಪ್ ಆಗಲ್ಲ. ಟ್ರಿಪ್ ಆರ್ಗನೈಸರ್ಗಳಿವೆ, ಅವು 15-20 ಜನರನ್ನ 2-3 ದಿನ 10 ದಿನ ಎಲ್ಲ ಬೇರೆ ಬೇರೆ ಪ್ಲೇಸ್ಗೆ ಟ್ರಿಪ್ ಕರ್ಕೊಂಡು ಹೋಗಿ ಬರ್ತಾರೆ. ಗ್ರೂಪಾಗಿ ಹೋಗೋದ್ರಿಂದ ಕಾಸ್ಟ್ ಕೂಡ ಕಮ್ಮಿಗಾಗುತ್ತೆ. ಈ ರೀತಿ ಹೋಗೋದ್ರಿಂದ ಹೊಸ ಹೊಸ ವ್ಯಕ್ತಿಗಳನ್ನು ಮೀಟ್ ಮಾಡೋದು ನಿಮಗೆ ಸಹಾಯ ಆಗುತ್ತೆ. ಹೊಸ ಹೊಸ ಸಂಬಂಧಗಳು ಬೆಳೀತವೆ. ಇದೆಲ್ಲ ಫಸ್ಟ್ ಟ್ರೈ ಮಾಡಿ, ಆಮೇಲೆ ಮೆಡಿಕಲ್ ಇಂಟರ್ವೆನ್ಷನ್. ಫಸ್ಟ್ ಇದೆಲ್ಲ ನೀವು ಟ್ರೈ ಮಾಡಬೇಕು, ನೀವು ಎಫರ್ಟ್ ಹಾಕಬೇಕು. ನಿಮ್ಮ ಈ ಕಿರಿಕಿರಿಗಳಿಂದ ಅಥವಾ ಏಕಾಂಗಿತನದಿಂದ ಹೊರಗೆ ಬರೋಕ್ಕೆ ನಿಮ್ಮ ಎಫರ್ಟ್ ಫಸ್ಟ್. ಅದಾದರೂ ಆಗಿಲ್ಲ ಅಂತ ಹೇಳಿದ್ರೆ 99% ಇವುಗಳಿಂದ ನಿಮಗೆ ಹೆಲ್ಪ್ ಸಿಗತ್ತೆ. ನೀವು ಬೆಟರ್ ಆಗೇ ಆಗ್ತೀರಿ, ಬೆಟರ್ ಫೀಲ್ ಮಾಡ್ತೀರಿ. ಅದು ಮಾಡಿದ್ಮೇಲೂ ಕೂಡ ಸ್ವಲ್ಪ ಸಮಸ್ಯೆ ಉಳ್ಕೊಳ್ತು ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಳ್ಳಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಜನ ಏನಂತಾರೆ ಅಂತ ಹಿಂದಿಟ್ಟು ಹಾಕಬೇಡಿ. ಅವ್ರ ಹತ್ರ ಹೋದಾಗ ಅವ್ರಿಗೆ ದಿನವೂ ಕೇಳಿದ್ದನ್ನು ಕೇಳ್ತಾರೆ, ಕತೆ ಕೇಳ್ತಾರೆ ಅಂತ ಹೇಳಿದ್ರೆ ಅದವರ ಪ್ರೊಫೆಷನ್. ಅವ್ರು ಕೇಳ್ತಾರೆ, ಅವ್ರಿಗೆ ಏನು ಕರ್ಮ ಅಲ್ವಾ ನಮ್ಮ ಸ್ಟೋರಿ ಕೇಳೋಕ್ಕೆ? ಅವ್ರಿಗೇನು ಆಸಕ್ತಿ ಇದೆಯಾ ನಮ್ಮ ಸ್ಟೋರಿನ ಪಿಕ್ಚರ್ ಮಾಡ್ತಾರೆ? ಅವರು ಇಲ್ಲ, ಅವರು ನಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವ್ರ ಹತ್ರ ಹೇಳ್ಕೊಂಡಾಗ, ಅವ್ರ ಅದಕ್ಕೊಂದು ಸೊಲ್ಯೂಷನ್ಗಳನ್ನು ಹೇಳಿದಾಗ, ಅದನ್ನು ಫಾಲೋ ಮಾಡಿದಾಗ ಡೆಫಿನೆಟ್ಲಿ ನಾವು ಬೆಟರ್ ಫೀಲ್ ಮಾಡ್ತೀವಿ ಸ್ನೇಹಿತರೆ. ಹೀಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಸಮಾಜದಲ್ಲಿ ಇಂಥ ಕೆಲ ಸೂಕ್ಷ್ಮ ವಿಚಾರಗಳನ್ನು ಜನ ಮಾತಾಡಲ್ಲ. ಜೊತೆಗೆ ಇಂಥ ಟಾಪಿಕ್ ಮೇಲೆ ಜಾಸ್ತಿ ರಿಸರ್ಚ್ ಕೂಡ ಆಗಲ್ಲ. ಇದೆಲ್ಲ ಬದಿಗಿಡುವಂಥ ಟಾಪಿಕ್ಸ್ ಆಗಿ ಹೋಗಿದೆ. 2020 ಜನವರಿಯಲ್ಲಿ ಬ್ರಿಟಿಷ್ ಪ್ರಧಾನಿ ತೆರೆಸಾ ಮೇ ಲೋನ್ಲಿನೆಸ್ ಮಿನಿಸ್ಟರನ್ನು ನೇಮಿಸಿ, ಒಬ್ಬ ಪ್ರತ್ಯೇಕ ಸಚಿವನನ್ನು ನೇಮಿಸಿ ಅನೌನ್ಸ್ ಮಾಡಿದ್ರು. UK 14% ಜನಸಂಖ್ಯೆಯನ್ನು ಕಾಡುವ ಈ ಒಂಟಿತನವನ್ನು ಅಡ್ರೆಸ್ ಮಾಡೋಕ್ಕೆ ಮುಂದಾಗಿದ್ರು. ಆದರೆ ನಮ್ಮಲ್ಲಿ ಜನರೇ ಈ ಬಗ್ಗೆ ಮಾತಾಡೋಕೆ ಮುಂದೆ ಬರಲ್ಲ. ಸೊ ಈಗಲಾದರೂ ಕೂಡ ಒಂಟಿತನ ಅಥವಾ ಲೋನ್ಲಿನೆಸ್ ವಿಚಾರದಲ್ಲಿ ಮಾತಾಡಬೇಕು. ಮನೇಲಿರೋರ ಜೊತೆ ಮಾತಾಡಬೇಕು, ಪೇರೆಂಟ್ಸ್ ಜೊತೆ, ಬ್ರದರ್ಸ್ ಸಿಸ್ಟರ್ಸ್ ಜೊತೆ, ನಿಮ್ಮ ಜೊತೆಗಿರೋ ರೂಮ್ಮೇಟ್ಗಳೊಂದಿಗೆ, ಹಾಸ್ಟೆಲ್ ಮೇಟ್ಗಳೊಂದಿಗೆ, PG ಮೇಟ್ಗಳೊಂದಿಗೆ, ಫ್ರೆಂಡ್ಸ್ ಜೊತೆಗೆ, ಕೊಲೀಗ್ಸ್ ಜೊತೆಗೆ ಮಾತಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಅವರು ಕೂಡ ಅವ್ರಿಗೆ ಸಿಚುವೇಶನ್ ಇದ್ದರೆ ಅವ್ರು ಹೆಂಗೆ ಫೇಸ್ ಮಾಡಿದ್ರು ಅನ್ನೋದು ಅವ್ರು ನಿಮಗೆ ಹೇಳೋಕೆ ಅವಕಾಶ ಸಿಗುತ್ತೆ. ನಿಮಗೆ ಧೈರ್ಯ ಕೂಡ ಬರ್ಬೋದು ಅದರಿಂದ. ಹೀಗಾಗಿ ನಮ್ಮ ಸುತ್ತಮುತ್ತಲಿರುವ ಜನರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡ್ರೆ ಎಷ್ಟೋ ಜನರಿಗೆ ಸಹಾಯ ಆಗುತ್ತೆ. ಅದೇ ನೀವು ಕೂಡ ನಿಮ್ಮ ಹತ್ತಿರ ಅನಿಸಿದವರ ಬಳಿ ಸಮಸ್ಯೆಯನ್ನು ಹೇಳಿಕೊಂಡು ಪರಿಹಾರ ತಗೊಳ್ಳೋಕೆ ಮುಂದಾಗಿ. ನಮ್ಮಲ್ಲಿ ಜನರ ಅಭಾವ ಇಲ್ಲ. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ ನಮ್ಮದು. ಆದರೆ ಅರ್ಥ ಮಾಡಿಕೊಳ್ಳೋರ ಸಂಖ್ಯೆ ಕಮ್ಮಿ ಇದೆ, ಹೇಳಿಕೊಳ್ಳೋರ ಸಂಖ್ಯೆ ಕಮ್ಮಿ ಇದೆ. ಅದು ಬದಲಾಗಲಿಕ್ಕೆ ಅರ್ಥ ಮಾಡಿಕೊಳ್ಳೋರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಮುಂದಾಗಬೇಕು, ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿಯನ್ನು. ಜೊತೆಗೆ ಸಹಾಯ ಬೇಕಾಗಿರೋರು ಕೂಡ ಓಪನ್ ಅಪ್ ಆಗಬೇಕು, ಆಪ್ತರ ಬಳಿ ಹೇಳ್ಕೋಬೇಕು.
ಥ್ಯಾಂಕ್ ಯು ಸೋ ಮಚ್. ಈ ಬಗ್ಗೆ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವರದಿಯನ್ನು ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ವಿಶೇಷವಾಗಿ ಒಬ್ಬರೊಬ್ಬರೇ ಇರ್ತಾರಲ್ಲ, ಉದ್ಯೋಗಕ್ಕಂತೇಳಿ ಹೋದವರು ಅಥವಾ ನಾನಾ ಕಾರಣಗಳಿಂದ ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ದೇಶಗಳಲ್ಲಿ, ಅಂಥವ್ರಿಗೆ ಜಾಸ್ತಿ ಶೇರ್ ಮಾಡಿ. ಒಂದಷ್ಟಾದರೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ಈ ವರದಿ ಸಾರ್ಥಕ ಆಗುತ್ತೆ. ನಮಸ್ತೆ.